ನಮಸ್ತೆ ವೀಕ್ಷಕರೇ, ಈಶಾನ್ಯ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ ನೋಡಿ, ಸಂಸಾರ ಅಂತ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇರಬಾರ್ದೇ ಅಂತ ಹಿರಿಯರು ಕೇಳ್ತಾರೆ. ಹೌದು, ಜಗಳ ಇರಬೇಕು, ಆದರೆ ಅದು ಪ್ರೀತಿಯನ್ನು ಹೆಚ್ಚಿಸುವಂತಿರಬೇಕೇ ಹೊರತು ಮನಸ್ಸುಗಳನ್ನು ಒಡೆಯುವಂತಿರಬಾರ್ದು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ಬಿರುಕು ಮೂಡೋದು, ಮನಸ್ತಾಪಗಳು ಮನೆ ಮಾಡೋದು ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ನಿಮ್ಮ ಜಾತಕದ ದೋಷಗಳಷ್ಟೇ ಕಾರಣ ಅಲ್ಲ, ನೀವು ವಾಸಿಸುವಂತಹ ಮನೆಯ ವಾಸ್ತು ದೋಷ ಕೂಡ ಕಾರಣ ಆಗಿರಬಹುದು. ದಂಪತಿಗಳು ನೆಮ್ಮದಿಯಿಂದ ಇರುವುದಕ್ಕೆ ಮಲಗುವಂತಹ ಸರಿಯಾದ ದಿಕ್ಕು ಯಾವುದು, ಮನೆಯ ಯಾವ ಮೂಲೆಯಲ್ಲಿ ದೋಷ ಇದ್ರೆ ದಂಪತಿಗಳ ನಡುವೆ ಕಲಹ ಹೆಚ್ಚಾಗತ್ತೆ, ವೈಮನಸ್ಸು ದೂರವಾಗಿ ಅನುಬಂಧವನ್ನ ಗಟ್ಟಿ ಮಾಡಿಕೊಳ್ಳುವುದಕ್ಕೆ ವಾಸ್ತುವಿನಲ್ಲಿ ಇರುವಂತಹ ಸರಳ ಪರಿಹಾರಗಳು ಏನು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ದಾಂಪತ್ಯ ಅಂತ ಬಂದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಸಮಬಾಳ್ವೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಆ ಸಾಮರಸ್ಯ ಅನ್ನೋದು ಮಾಯ ಆಗೋಗ್ಬಿಟ್ಟಿದೆ. ಸೊ ಯಾಕಾಗಿ ಈ ರೀತಿ ಆಗ್ತಾ ಇದೆ? ಮಲಗುವ ಕೋಣೆ ಮನೆಯ ಯಾವ ದಿಕ್ಕಿನಲ್ಲಿ ಇದ್ರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸ್ವಲ್ಪ ಜಾತಕದ ಪ್ರಕಾರ, ಸಾಮಾಜಿಕ ಪ್ರಕಾರ, ವಾಸ್ತು ಪ್ರಕಾರ ಮೂರು ಮಿಕ್ಸ್ ಮಾಡಬೇಕು. ಸ್ವಲ್ಪ ಬದಲಾದ ಸಮಯ ಅಂತ ನಾವು ಹೇಳ್ತೀವಿ. ಈ ಬದಲಾದ ಸಮಯದಲ್ಲಿ ಗಂಡು ಹೆಣ್ಣು ಎರಡೂ ಸಂಪಾದನೆಗೆ ಬಂದಿದ್ದಾರೆ. ಸಂಪಾದನೆ ಬಂದಿದ್ದಾಗ ಎರಡು ರೀತಿ ಆಗುತ್ತೆ. ಒಂದು, ಅನ್ಯೋನ್ಯತೆಯಿಂದ ಇಬ್ಬರು ಚೆನ್ನಾಗಿ ಸಂಪಾದನೆ ಮಾಡಿ ಜೀವನವನ್ನು ಸಾಗಿಸೋಣ ಅನ್ನೋ ಒಂದು ಮನಸ್ಸು ಬಂದಾಗ ಒಳಿತಿರುತ್ತೆ. ಅಥವಾ ಸಂಪಾದನೆ ಮಾಡಬೇಕಾದ್ರೆ ನಾನು ಮೇಲೂ, ನನ್ನ ಸಂಪಾದನೆ, ನನ್ನ ವಿಚಾರ, ನಾನು ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡಲ್ಲ ಅಂತಂದಾಗ ಅಲ್ಲೂ ಕೂಡ ವೈಮನಸ್ಸೆ ಬರುತ್ತೆ. ಇದು ವ್ಯಾವಹಾರಿಕವಾಗಿ ಬಂದಿರತಕ್ಕಂಥ ಒಂದು ಮನಸ್ಥಿತಿ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಾಗ ಯಾವಾಗ ನಾವು ಮದುವೆ ಸಮಯದಲ್ಲಿ ಈ ಗುಣಮಿಲನ ಮಾಡ್ತಿರೋ ಅದು ಒನ್ ಆಫ್ ದಿ ಲೋಯೆಸ್ಟ್ ಲೆವೆಲ್, ಅಂದರೆ ಭಾಳ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥ ಪ್ರಯೋಗ. ಅನೇಕ ಜನ 36ಕ್ಕೆ 36, 36ಕ್ಕೆ 33 ಗುಣಗಳು ಬಂದು ಮದುವೆಯಾಗಿ ವಿರಸದಲ್ಲಿದ್ದು ಕೊನೆಗೆ ಸಪ್ರೇಷನ್ನು ಆಗಿ ಡಿವೋರ್ಸು ಆಗದಲ್ಲೇ ಸಪ್ರೇಷನ್ ಆಗಿರ್ತಕ್ಕಂಥದ್ದು, ಅಥವಾ ಸಪ್ರೇಷನ್ ಆಗಿ 8 ವರ್ಷ ಆದಮೇಲೆ ಡಿವೋರ್ಸು, ಅಥವಾ ಡಿವೋರ್ಸ್ ಒಂದು 5 ವರ್ಷ 6 ವರ್ಷ ನಡೀತಾನೇ ಇರತಕ್ಕಂಥದ್ದು. ಇದಕ್ಕೆಲ್ಲ ಮೂಲ ಕಾರಣ ದಶಾಭುಕ್ತಿಗಳು. ಎಲ್ಲಿವರೆಗೂ ನೀವೆಲ್ಲ ಇನ್ಕ್ಲೂಡಿಂಗ್ ಅಸ್ಟ್ರಾಲಜರ್ಸ್ ಒಬ್ಬ ಮನುಷ್ಯನ ದಶಾಭುಕ್ತಿ ಮುಂದೆ ಹೇಗಿದೆ ಅಂತ ನೋಡಿ ನಿರ್ಣಯ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಗುಣಮಿಲನ, ಸಪ್ತಮದಲ್ಲಿ ಅವನಿದ್ದಾನೆ, ಶನಿ ಇದ್ದಾನೆ, ರಾಹು ಇದ್ದಾನೆ, ಕೇತು ಇದ್ದಾನೆ, ಕುಜದೋಷ, ಸರ್ಪದೋಷ, ಇಂಥ ದೋಷಗಳನ್ನು ಹೇಳ್ಕೊಂಡು ನಾವು ಮುಂದುವರಿತೀವಿ. ಯಾವುದೇ ಕಾರಣಕ್ಕೂ ಸರ್ಪದೋಷದಿಂದ ವಿವಾಹ ನಿಂತಿದೆ ಅಂತಕ್ಕಂಥದ್ದು ಮೂಢನಂಬಿಕೆ. ಸಂಪೂರ್ಣ ಮೂಢನಂಬಿಕೆಯಿಂದ ಕೂಡಿರ್ತಕ್ಕಂಥ ಹಲವು ಜ್ಯೋತಿಷ್ಯದಲ್ಲಿ ದಶಾಭುಕ್ತಿಗಳು ಬರಬೇಕು. ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ಕೆಟ್ಟ ಮನೆಗಳ ಪ್ರಭಾವದಿಂದ ವಿವಾಹ ಹಾಳಾಗುತ್ತೆ. ಯಾವಾಗ ದಶಾದಲ್ಲಿ ಒಳ್ಳೆ ಮನೆಗಳು ಸೂಚ್ಯಾಂಕ ಆಗಿರ್ತಕ್ಕಂಥದ್ದು ಆವಾಗ ಖಂಡಿತ ಉತ್ತಮವಾಗಿರ್ತಕ್ಕಂಥ ಫಲ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂದರೆ, ಇಲ್ಲಿ ಇಬ್ಬರ ಜಾತಕ ಸಮತೋಲನವಾಗಿ ಹೋಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ದೇಶದಲ್ಲಾಗಲಿ ಯಾವುದೇ ಒಂದು ಪ್ರದೇಶದಲ್ಲಾಗಲಿ ವಿವಾಹ ಅಂತಕ್ಕಂಥದ್ದು 100/100% ಎಕ್ಸಲೆಂಟ್ ಆಗಿದ್ದಾರೆ ಅಂತ ಎಲ್ಲೂ ಕೂಡ ಇಲ್ಲ. ಕಾಂಪ್ರಮೈಸ್ ಅನ್ನೋದು ಒಂದೇ ಒಂದು ಪದ ವಿವಾಹದಲ್ಲಿ. ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದೇ ಪರಿಹಾರ. ಯಾವಾಗ ಜಾತಕದಲ್ಲಿ 3 ವಿಧದಲ್ಲಿ ಬರುತ್ತೆ. ಒಂದು, ಉತ್ತಮವಾಗಿರ್ತಕ್ಕಂಥ ಮದುವೆ ಜೀವನ, ಇನ್ನೊಂದು ಸಾಧಾರಣವಾಗಿರ್ತಕ್ಕಂಥ ಮದುವೆ ಜೀವನ,
ಹಾಗೆ ಗಲಭೆಯಿಂದ ಕೂಡಿರ್ತಕ್ಕಂಥ ಮದುವೆ ಜೀವನ. ಗಲಭೆಯಿಂದ ಕೂಡಿರ್ತಕ್ಕಂಥದ್ದು ಸ್ವಲ್ಪ ಒಳಿತೇ ಆಗ್ಬೋದು, ಯಾಕಂದರೆ ಡಿಸಿಷನ್ ತೊಗೋಬೋದು ಬೇಕಾ ಬೇಡವಾ ಅಂತ. ಉತ್ತಮವಾಗಿರ್ತಕ್ಕಂಥ ವೈವಾಹಿಕ ಜೀವನಕ್ಕೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಉತ್ತಮವಾಗಿದೆ, ಚೆನ್ನಾಗಿದೆ, ಗಲಾಟೆ ಮಾಡ್ತೀವಿ, ಹೋಗ್ತೀವಿ, ಬರ್ತಾಯಿದ್ದೀವಿ, ಎಲ್ಲ ಚೆನ್ನಾಗಿದೆ. ಮಧ್ಯಮದಲ್ಲಿರ್ತಕ್ಕಂಥದ್ದೇ ಸ್ವಲ್ಪ ಯಾವಾಗಲೂ ಕೂಡ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಸ್ವಲ್ಪ ಗಲಾಟೆ ಮಾಡ್ತೀವಿ, ತುಂಬಾ ಸುಮ್ಮನಾಗ್ತೀವಿ ಸ್ವಲ್ಪ ದಿವಸ ಮಕ್ಕಳಿಗೋಸ್ಕರ ಅಂತ. ಗಲಾಟೆ ಮಾಡ್ತೀವಿ, ಸುಮ್ಮನಾಗ್ತೀವಿ, ಮನೆಗೆ ವಾಪಸ್ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ತ್ರಿಶಂಕು ಸ್ಥಿತಿಲಿ ಸ್ವಲ್ಪ ಜೀವನ ಹದಗೆಡುತ್ತೆ. ಕೋರ್ಟ್ಗೆ ಕೇಸ್ ಹಾಕ್ತಾರೆ, ಎಳೆದಾಡ್ತಾರೆ. ಒಂದು ಮನುಷ್ಯನ ಜೀವನವನ್ನು ಹಾಳು ಮಾಡೋಕ್ಕೆ ಎಳೆದಾಡ್ತಾರೆ. ಇಷ್ಟು ದುಡ್ಡು ಕೊಡು, ಅಷ್ಟು ದುಡ್ಡು ಕೊಡು, ವ್ಯವಹಾರಿಕ. ಈ ವ್ಯವಹಾರಿಕ ಆಗಿರ್ತಕ್ಕಂಥ ಒಂದು ಜೀವನದಲ್ಲಿ ವಿವಾಹವನ್ನು ಒಂದು ಜಾತಕವನ್ನು ಮಿಲನ ಮಾಡಿ, ಜಾತಕ ಆಲ್ರೆಡಿ ಬರೆದಿಟ್ಬಿಟ್ಟಿರುತ್ತೆ ಇವ್ರ ವೈವಾಹಿಕ ಜೀವನ ಚೆನ್ನಾಗಿದೆಯೋ ಇಲ್ವೋ ಅಂತ. ಪಾಯಿಂಟ್ ನಂಬರ್ 1 ಒಂದು 2 ನಿಮಿಷ ಹೇಳಿಬಿಟ್ಟು, ವೈವಾಹಿಕ ಜೀವನ ಚೆನ್ನಾಗಿತ್ತು ಅಂತಂದರೆ ಅದು ಗ್ಯಾರಂಟಿ ಇಲ್ಲ, ಯಾಕೆಂದರೆ ಇನ್ನೊಬ್ಬರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ವೈವಾಹಿಕ ಚೆನ್ನಾಗಿಲ್ಲ ಅಂತ ಫಸ್ಟೇ ಜಾತಕದಲ್ಲಿ ಬರೆದಿಟ್ಟಿದ್ರೆ ಸ್ವಲ್ಪ 10 ಸತಿ ಆಲೋಚನೆ ಮಾಡಬೇಕು, ವಿವಾಹ ಹೇಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಂತ. ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರ ಜಾತಕ ಚೆನ್ನಾಗಿಲ್ವೋ ಅವರೆಲ್ಲ ಗಾಂಧರ್ವ ವಿವಾಹಕ್ಕೆ ಹೋಗಬೇಕು. ಗಾಂಧರ್ವ ವಿವಾಹ ಅಂತಂದರೆ ಈ ಟ್ರೆಡಿಷ್ನಲ್ಲಾಗಿ ತಂದೆ ತಾಯಿ ನೋಡ್ತಾರೆ, ಒಪ್ಕೋತಾರೆ, ಮಾಡ್ತಾರೆ ಅಂತಕ್ಕಂಥದ್ದು ಸರಿ ಬರಲ್ಲ. ಯಾರ ಜಾತಕದಲ್ಲಿ 1ನೇ ಮನೆ, 4ನೇ ಮನೆ, 6ನೇ ಮನೆ, 10ನೇ ಮನೆ, 8ನೇ ಮನೆ, 12ನೇ ಮನೆ ದಶ ಓಡ್ತಾ ಇರುತ್ತೋ ಅಂಥ ಸಂದರ್ಭದಲ್ಲಿ ಅವರು ಗಾಂಧರ್ವ ವಿವಾಹ ಸೂಕ್ತ. ಗಾಂಧರ್ವ ವಿವಾಹ ಅಂತಂದರೆ ಹಳೆಯ ಕಾಲದ ಒಂದು ಪಿಕ್ಚರ್ ನಾನು ಹೇಳ್ತಾ ಇಲ್ಲ. ಇವರೇ ತೋರಿಸ್ಬೇಕು, ನೀವು ಮಾತಾಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ, ಮದುವೆ ಆಗಿದ್ರೆ ಆಗಿ ಅಷ್ಟೇ. ಇಷ್ಟು ಡಿಸಿಷನ್ ಬಿಟ್ಬಿಟ್ರೆ ಉತ್ತಮವಾಗಿರುತ್ತೆ. ಇನ್ನು ಉತ್ತಮವಾಗಿರ್ತಕ್ಕಂಥ ಜಾತಕಗಳು ಬೇಕಾದ್ರೆ ಟ್ರೆಡಿಷ್ನಲ್ ಮೆಥಡಾಲಜಿಗೆ ಹೋಗ್ಬೋದು. ಯಾವ ಜಾತಕ ಸ್ವಲ್ಪ ಸಂಪೂರ್ಣವಾಗಿ ಹದಗಿರುತ್ತೋ, ಒಂದು ಕಂಪ್ಲೀಟಾಗಿ ಹೋಗ್ಬಿಟ್ಟಿರುತ್ತೋ, ಆ ಜಾತಕದಲ್ಲಿ ವಿವಾಹ ಅನ್ನೋದೇ ಕಷ್ಟ ಅನಿಸುತ್ತೋ, ಯಾರು 28 ಆದರೂ ಕೂಡ ನಾನು ಮದುವೆ ಆಗಲ್ಲ, ಇಷ್ಟ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಫಸ್ಟ್ ಸಿಗ್ನಲ್ ನಿಮಗೆ. 30 ಆದರೂ ಕೂಡ ನನಗಿನ್ನೂ ಸೆಟ್ಲಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು 2ನೇ ಸಿಗ್ನಲ್ಲು. ಆಮೇಲೆ ನನಗೆ ಯಾಕೋ ಆಸಕ್ತಿ ಇಲ್ಲ ಮದುವೆಯಲ್ಲಿ ಅನ್ನೋದು 3ನೇ ಸಿಗ್ನಲ್. ಈ 3 ಸಿಗ್ನಲ್ಲು ಯಾರು ಮನೆಯಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹೇಳ್ತಾ ಇದ್ದಾರೆ, ಈ 3 ಸಿಗ್ನಲ್ ತಲೆಯಲ್ಲಿಟ್ಕೊಳ್ಳಿ, ಅವರ ವೈವಾಹಿಕ ಜೀವನ ಕೆಡುತ್ತೆ. ಅದು ಬರೆದಿಟ್ಟಿರ್ತಕ್ಕಂಥದ್ದು, ಅದು ಸೂಚನೆ. ನಾನು ಈಗಲೇ ಇಂಟ್ರೆಸ್ಟ್ ಇಲ್ಲ, 28 ಅಂತ ನಾನು ಇದು ಇಟ್ಟಿದ್ದೀನಿ, ಒಂದು ಚೆಕ್ ಬಂದಿತ್ತರ 28 ಇಯರ್ಸ್. ನನಗೆ ಇವಾಗ ಬೇಡ, ನಾನು ಇನ್ನೂ ಸಂಪಾದನೆ ಮಾಡ್ತಾಯಿಲ್ಲ, ಇನ್ನೂ ಕೆಲಸದಲ್ಲಿಲ್ಲ, ಕೆಲಸ ಬಂದಾದಮೇಲೆ ಮಾಡ್ತೀನಿ, ನನಗೆ ಯಾಕೋ ಆಸಕ್ತಿ ಇಲ್ಲ, ಸೊ ನನಗೆ ಯಾಕೋ ಮನಸ್ಸು ಬರ್ತಾಯಿಲ್ಲ, ಇದೆಲ್ಲವೂ ಕೂಡ ಬರೆದಿಟ್ಕೊಳ್ಳಿ. ವಿವಾಹ ಡೆಫಿನೆಟ್ಲಿ ಹದಗೆಡುತ್ತೆ. ಇದು ಮೊದಲನೇ ಪಾಯಿಂಟು. ಒಂದು ಕಾಲರ್ ತೊಗೊಂಡು ಮುಂದೆ ವಾಸ್ತು ಬಗ್ಗೆ ಮಾತಾಡೋಣ ಆಮೇಲೆ ಸಮಯ ಬಂದಾಗ. ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತನಾಡ್ತಿರೋದು? ಮೇಡಮ್, ನಾವು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್. ಸರಿಮ್ಮ, 1 ರಿಂದ 249 ಒಳಗೆ ನಂಬರ್ ಹೇಳಿ. 98 ಮೇಡಮ್. 98. ಹಾಂ, ಸರಿ, ಗುರೂಜಿ ಥರ ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ ನೀವು. ಓಕೆ ಮೇಡಮ್, ನಮ್ಮ ಗಂಡನ ಬಗ್ಗೆ ಕೇಳಬೇಕಾಗಿತ್ತು. ಅವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಆದರೆ ತುಂಬಾ ದುಡ್ಡೆಲ್ಲ ಖರ್ಚು ಮಾಡ್ತಿರ್ತಾರೆ. ಅವತ್ತೇ ಖರ್ಚು ಮಾಡ್ತಾ ಇರ್ತಾರೆ, ಬರೀ ಸಾಲ ಅಂತಿರ್ತಾರೆ. ಅವ್ರ ಕೈಯಲ್ಲಿ ದುಡ್ಡೆಲ್ಲೂ ನಿಲ್ಲಲ್ಲ. ಅದಕ್ಕೆ ಅವ್ರ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಗುರುವಿನ ಕಾಂಬಿನೇಷನಲ್ಲಿ 11 ಅಂತ ಬಂದಾಗ ಸಂಪಾದನೆ ಇದೆ. ರೆಟ್ರೋಗ್ರೇಡ್ ಬಂದಾಗ ನಿಮ್ಮ ಗಂಡನ ಒಂದು ವಿಚಾರದಲ್ಲಿ 7ನೇ ಕಸ್ಬ್ ನೋಡ್ತೀವಿ. ಇದು ಪ್ರಾಬ್ಲಮ್ ಏನು ಅಂದರೆ ಫ್ರೆಂಡ್ಸ್ ಪ್ರಾಬ್ಲಮ್ಮು ಅಂತ ಹೇಳ್ತಾ ಇದೆ, ಸ್ನೇಹಿತರ ಸಮಸ್ಯೆ. ಕೇಳಿಸ್ತಾ? ಹಾಂ ಸರ್ ಗುರುಜಿ. ಎಲ್ಲಿವರೆಗೂ ನೀವು ಸ್ಟ್ರಿಕ್ಟಾಗಿರಲ್ವೋ ಇದು ಬಂದಿರತಕ್ಕಂಥದ್ದೆಲ್ಲ ಹಣ ಹೋಗ್ತಾ ಇರುತ್ತೆ. ಇದು ಸ್ನೇಹಿತರು 11ನೇ ಮನೆ ಯಾವಾಗಲೂ ಬಂದಾಗ ಸ್ನೇಹಿತರಿಂದ ಸಮಸ್ಯೆ ಅಂತ ಬರುತ್ತೆ. ಅಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಹಣ ಪೋಲಾಗ್ತಕ್ಕಂಥದ್ದು. ಇದಕ್ಕೆ ಒಂದು ವಿಚಾರ, ಹಣ ಜಾಸ್ತಿ ಬರಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದರೆ ವಾಸ್ತು ದೋಷ ಇದೆಯಾ ನೋಡ್ಕೊಳ್ಳಿ. ಇಂಟರ್ನಲ್ ವಾಸ್ತು ಕಿಟ್ ಹಾಕಿ ಕಡಲೆಕಾಳನ್ನು ದಾನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ಬಲರಾಮಯ್ಯ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲ, ಬೆಂಗಳೂರಿಗೆ ಬಂದಿದ್ದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು?
ಇಲ್ಲ, ನಾವೇ ಒಂದು ಮನೆ ಕಟ್ತಾ ಇದ್ದೆ, ಕಟ್ಟಕ್ಕೆಲ್ಲ ಬುನಾದಿ ಎಲ್ಲ ಹೊಡೆದಿದ್ದೀವ. ಅದಕ್ಕೆ ಶಂಕು ಅಂತ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ ಸರ್. 1ರಿಂದ 249 ಒಳಗಡೆ ನಂಬರ್ ಹೇಳಿ. 160. ಸರಿ, ಗುರೂಜಿ ತರ ಮಾತಾಡಿ. ನಮಸ್ಕಾರ ಸರ್. ಏನೋ ಶಂಕು ಸ್ಥಾಪನೆ ಅಂತ ಏನೋ ಹೇಳ್ತಾ ಇದ್ರಲ್ಲ, ಏನು ಸಮಾಚಾರ ಅದು? ಅಲ್ಲ ಸ್ವಾಮಿ, ನೀವು ಬುನಾದಿಗೆ ಇದ್ ಮಾಡಬೇಕು, ವಾಸ್ತು ಪ್ರಕಾರವಾಗಿ ಒಂದು ಇದಾಗ್ತದೆ ಅಂತ ಹೇಳಿದ್ರಲ್ಲ. ಈಗ ಬುನಾದಿ ವರ್ಷಕ್ಕೆಲ್ಲ ರೆಡಿ ಮಾಡಿದೀವಿ ಸ್ವಾಮಿ, ಅದಕ್ಕೆ ಏನಾದ್ರು ನೀವು ಕೊಡ್ತೀರಾ ಅಂತ. ಅದು ಫೌಂಡೇಶನ್ ಕಿಟ್ ಅಂತ ಬರುತ್ತೆ. ಹ್ಮ್. ಇಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ದಯವಿಟ್ಟು ಕರೆ ಮಾಡಿ. ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಸ್ವಲ್ಪ ಕರೆ ತಗೊಳ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತಂದರೆ ಹೆವಿ ಕಾಲ್ಸ್ ಇರೋದ್ರಿಂದ ಅಲ್ಲಿ ಫಸ್ಟ್ ನೀವು ಇಂಟರ್ನಲ್ ಕಿಟ್ ಆಗಿದೆ ನೋಡಿ. ನೀವು ತೊಗೊಂಡಿರ್ತಕ್ಕಂಥ ಭೂಮಿಯಲ್ಲಿ ಮುಂಚೆ ಏನಾಗಿತ್ತೋ ಗೊತ್ತಿಲ್ಲ, ಯಾರು ಉಣಿರ್ತಾರೋ ಗೊತ್ತಿಲ್ಲ, ಅಲ್ಲಿ ಯಾರು ಒಂದು ನೋವಿಂದ ಏನಾದ್ರು ಬರ್ಕೊಟ್ಟಿರ್ತಾರ, ಅಥವಾ ಸ್ವಲ್ಪ ಇದು ನಂದು ಅಂತ ಹೇಳಿ ಒಡೆದಾಟ ಆಗಿರ್ತಾರೆ ಅಣ್ಣ ತಮ್ಮಂದ್ರಿಗೆ. ಆ ವೈಬ್ರೇಷನ್ಸ್ ಅಲ್ಲಿ ಬಿಟ್ಟಿರ್ತಾರೆ. ಆ ವೈಬ್ರೇಷನ್ನು ನಿಮಗೆ ಪಾಸ್ ಆಗಬಾರ್ದು. ಅರ್ಥ ಆಯ್ತಲ್ವಾ? ಆ ಕಾರಣದಿಂದ ಅರ್ಥ ಮಾಡ್ಕೋಬೇಕು. ಇದು ನೋಡಿ, ಒಂದು ಮಾನಸಿಕವಾಗಿ ನಮಗೆ ನೆಮ್ಮದಿ ಇರಬೇಕು. ಒಂದು ಜಾಗ ತೊಗೊಂಡಾಗ ನಾವು ತೊಗೊಂಡ್ವಿ, ನಮಗೇನು ಸಂಪಾದನೆಯಲ್ಲಿ ಏನೂ ತೊಂದರೆ ಇಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಯಾಕೋ ಒಂಥರ ಹಿಂಸೆ, ಇರೋಕ್ಕಾಗ್ತಾ ಇಲ್ಲ, ಬೇರೆ ತೊಗೊಳ್ಳೋಣ ಅಂತೇಳಿ, ಏನೋ ವಾತಾವರಣ ಸರಿ ಇಲ್ಲ, ಇವೆಲ್ಲ ಬರ್ತಕ್ಕಂಥದ್ದು ತೋರಿಸುತ್ತೆ. ಇಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ನಮಗೆ ನಮ್ಮ ಫೌಂಡೇಶನ್ ಕಿಟ್ಟಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ. ಇಲ್ಲಿ ನವರತ್ನಗಳು ಕೂಡ ಅಲ್ಲಿ ಸೇರಿದೆ. ಹಾಗೆ ಪಂಚಲೋಹ, ಅಲ್ಲಿ ಗೋಲ್ಡ್ ಪೀಸು ಬರುತ್ತಲ್ಲಿ, ಅದರಲ್ಲಿ ಆ ಫೌಂಡೇಶನ್ ಕಿಟ್ಟಲ್ಲಿ ಗೋಲ್ಡ್ ಪೀಸು ಬರುತ್ತೆ, ಮತ್ತು ಒಂದು ಸಿಲ್ವರ್ ಬರುತ್ತೆ, ಒಂದು ತಾಮ್ರ ಬರುತ್ತೆ, ಒಂದು ಬ್ರಾಸ್ ಬರ್ತಕ್ಕಂಥದ್ದು, ಅದೆಲ್ಲಿ ಹಾಕಬೇಕು ಅಂತ ಬರುತ್ತೆ. ಒಂದು ಶಂಕು ಬರುತ್ತೆ, ಅದು ಈ ಒಂದು ಹಳಸಿನ ಮರದಿಂದ ಮಾಡಿರ್ತಕ್ಕಂಥ ಒಂದು ಶಂಕು, ಅದು ಮಧ್ಯದಲ್ಲಿ ಇಡಬೇಕು. ಅದು ಒಂಥರ ಆ್ಯಂಟಿನ ಥರ ವರ್ಕ್ ಆಗುತ್ತೆ. ಅದರ ಜೊತೆಗೆ ಪಿರಮಿಡ್ಸ್ ಇರುತ್ತೆ. ನಮ್ಮದು ಪಿರಮಿಡ್ಸ್ ಅಂತ ಬರುತ್ತೆ. 9 ಪಿರಮಿಡ್ಸ್ ಇಂಟು 81 ಪಿರಮಿಡ್ಸ್, ಅದು ಹೆಚ್ಚು ಕಮ್ಮಿ 9 ಇಂಟು 81 ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಅಷ್ಟು ಸಣ್ಣ 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 ಪಿರಮಿಡು ಸೌತ್ ವೆಸ್ಟಲ್ಲಿ ಬರುತ್ತೆ, ಹಣಕಾಸಿಗೋಸ್ಕರ. ಅದರ ಜೊತೆಗೆ ಈಶಾನ್ಯದಲ್ಲಿ ಒಂದು ವಾಸ್ತು ಪುರುಷನ ಬ್ರಾಸಲ್ಲಿ ಮಲಗಿಸಿಡಬೇಕು. ಯಾಕೆಂದರೆ ಅಲ್ಲಿ ವಾಸ್ತು ಪುರುಷ ಅಂತಂದರೆ ಅವನು ರಾಕ್ಷಸ, ಅವನು ದೇವತೆ ಅಲ್ಲ. ಅವನು ಯಾವ ಜಾಗದಲ್ಲಿ ನಾವು ಅಗಿತೀವೋ ಅವನು ಎದೊಳ್ತಾನೆ. ಅವಾಗ ಎದ್ದಾಗ ಈ ಒಂದು ಪ್ರಕೃತಿಯನ್ನು ಹಾಳು ಮಾಡೋಕ್ಕೆ ನೀವು ಬಂದಿದ್ದೀರಾ ಅಂತ ಹೇಳಿ ಅವನು ಹಿಂಸೆಯನ್ನು ಕೊಡ್ತಾನೆ. ಆ ಹಿಂಸೆಯನ್ನು ಕೊಡೋಕ್ಕಿಂತ ಮುಂಚೆ ಅದೇ ವಾಸ್ತು ಹೇಗೆ ಇದೆಯೋ ಅದೇ ವಿಗ್ರಹವನ್ನು, ಒಂದು ಮುಖವನ್ನು ಭೂಮಿಗೆ ಮಡಚಿಟ್ಟು ಅಲ್ಲಿ ಹಾಕ್ತಕ್ಕಂಥದ್ದು, ಅವನ್ನ ಒಂದು ರೀತಿಯ ಸಮಾಧಿ ಮಾಡ್ತಕ್ಕಂಥದ್ದು ಈಶಾನ್ಯದಲ್ಲಿ ಇರ್ತಕ್ಕಂಥದ್ದು ಒಂದು. ಹಾಗೆ ಒಂದು ಪೆನ್ಸಿಲ್ ಇರುತ್ತೆ, ಒಂದು ಬ್ರಾಸ್ದು ಪೆನ್ಸಿಲ್ ಬರುತ್ತೆ. ಆ ಬ್ರಾಸ್ ಪೆನ್ಸಿಲಲ್ಲಿ ಮರ್ಕ್ಯುರಿ, ಆಮೇಲೆ ಈ ಒಂದು ಹೋಮ ಮಾಡಿರ್ತಕ್ಕಂಥ ಸಾಮಗ್ರಿಗಳು, ಆಮೇಲೆ ಅನೇಕ ಪದಾರ್ಥಗಳು. ನನಗೆ ಇವಾಗ ಲಿಸ್ಟ್ ಇಲ್ಲ, ನೆಕ್ಸ್ಟ್ ಇನ್ನೊಂದು ನಾಳೆ ಅಥವಾ ಇನ್ನೊಂದು ಸಂಚಿಕೆಯಲ್ಲಿ ಅದರೊಳಗಡೆ ಏನೇನು ಲಿಸ್ಟ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಅಷ್ಟದಿಕ್ಪಾಲಕರ ಯಂತ್ರಗಳು ಬರುತ್ತೆ ಅದರೊಳಗಡೆ. ಅಷ್ಟದಿಕ್ಪಾಲಕರು ನೋಡಿ, ಒಂದು ಸತಿ ನಾವು ಲೈಫಲ್ಲಿ ಮನೆ ಕಟ್ಟೋದು, ಒಂದು ಸತಿ ನಮಗೇನು ಆಗಬಾರ್ದು ಅಂತ ಒಂದು ಸೇಫ್ಟಿ ಮತ್ತು ಸೆಕ್ಯೂರಿಟಿ ಅಂತ ಹೇಳಕ್ಕೆ ಹೊರಡ್ತೀನಿ ಹೊರತು, ಇನ್ನು ಇದನ್ನು ಮಾಡಿದ ತಕ್ಷಣ ನಾವು ಕೋಟ್ಯಾಧೀಶರಾಗ್ಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರೋ ಪರಿಸ್ಥಿತಿಗಿನ ಕೆಳಗೆ ಹೋಗ್ದಲೇ ಇರೋ ಪರಿಸ್ಥಿತಿಗಿನ ಚೆನ್ನಾಗಿರ್ತಕ್ಕಂಥದ್ದೇ ಫೌಂಡೇಶನ್ ಕಿಟ್. ನಾನು ಭಾಳ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತೀನಿ. ಇದು ಹಾಕ್ಕೊಂಡಿದ ತಕ್ಷಣ ನೀವು ಇನ್ನೊಂದು ಮನೆ ಕಟ್ಬಿಡ್ತೀರಾ, ಅವೆಲ್ಲ ಬೋಗಸ್ ಮಾತಾಡೋಲ್ಲ. ನಾವೊಂದು ಸ್ಥಿತಿಲಿರ್ತೀವಿ, ನಾವು 100 ರೂಪಾಯಿಗೆ ಇರ್ತೀವಿ. ಇವಾಗ ಆ 100 ರೂಪಾಯಿಗಿನ ಕಮ್ಮಿ ಆಗಬಾರ್ದಪ್ಪ, 90ಕ್ಕೆ ಹೋಗ್ಬಾರ್ದು, 80ಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಈ ಫೌಂಡೇಶನ್ ಕಿಟ್. ಇನ್ನೂ ಒಂದಷ್ಟು ವಿಚಾರಗಳಿದೆ ಫೌಂಡೇಶನ್ ಕಿಟ್, ಇಷ್ಟೇ ಅಲ್ಲ, ಇನ್ನೂ ಭಾಳಷ್ಟಿದೆ. ಸಮಯದ ಅಭಾವದಿಂದ ಫೋನ್ ಮಾಡಿ ಸ್ವಲ್ಪ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈ ನೋಡಿ ಗುರುಜಿ, ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋ ಸಮಯ ಆಗಿದೆ, ವಾಪಸ್ ಬರ್ತೀನಿ. ನೋಡಿ ವೀಕ್ಷಕರೇ, ನೀವು ಕೂಡ ಹೊಸ ಮನೆ, ಅಂಗಡಿ ಅಥವಾ ಈ ಫ್ಯಾಕ್ಟ್ರಿ ಕಟ್ಟುವಂತಹ ಪ್ಲ್ಯಾನ್ನಲ್ಲಿದ್ದರೆ ಅಡಿಪಾಯದಿಂದಲೇ ವಾಸ್ತುವನ್ನು ಭದ್ರವಾಗಿರಿಸೋದಕ್ಕೆ ಗುರುಜಿಯವರ ಬಳಿ ವಿಶೇಷವಾದಂತಹ ಫೌಂಡೇಶನ್ ಕಿಟ್ ಇದೆ. ಅದನ್ನು ನೀವು ತೆಗೆದುಕೊಳ್ಳಬಹುದು. ಅಂದರೆ ಆರಂಭ ಮಾಡೋದಕ್ಕೂ ಮುನ್ನವೇ ಇದನ್ನು ತೆಗೆದುಕೊಂಡ್ರೆ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಇನ್ನು ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಫ್ಯಾಕ್ಟ್ರಿ ಕಟ್ಬಿಟ್ಟಿದ್ದೀವಿ, ಕೆಲಸ ಆರಂಭ ಆಗೋಗ್ಬಿಟ್ಟಿದೆ, ಮುಗಿದ್ಬಿಟ್ಟಿದೆ, ಎಲ್ಲ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಒಂದಷ್ಟು ದೋಷಗಳು ಏನಾದರೂ ಇದ್ರೂ ಕೂಡ ನಿಮಗೆ ಅದರಲ್ಲೂ ಕೂಡ ಇಂಟರ್ನಲ್ ಕಿಟ್ ಅಂತ ಕೂಡ ಲಭ್ಯ ಇದೆ. ಇದರ ಪರ್ಚೇಸ್ ಮಾಡಿಕೊಂಡು ನೀವು ಪ್ರಯೋಜನವನ್ನು ಕೂಡ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಇದೇ ತಿಂಗಳು ಈ ಏಪ್ರಿಲ್ ತಿಂಗಳು ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ಸೊ 20ನೇ ತಾರೀಕಿನಿಂದ ನೀವು ಏಪ್ರಿಲ್ 20ನೇ ತಾರೀಕಿನಿಂದ ನಕ್ಷತ್ರ ನಾಡಿ ತರಗತಿಗಳಿಗೆ ನೀವು ಜಾಯ್ನ್ ಆಗಬಹುದು. ಇಲ್ಲಿ ಜ್ಯೋತಿಷ್ಯವನ್ನು ನೀವು ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ, ಈಗಾಗಲೇ ಒಂದಷ್ಟು ಕ್ಲಾಸಸ್ಗಳು ಕೂಡ ಈಗಾಗಲೇ ನಡೀತಾ ಇದೆ. ಅದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ನಂಬರನ್ನು ನೀವು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಇಷ್ಟೆಲ್ಲ ನೀವು ಸದುಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಮೇಡಮ್ ನಮಸ್ತೆ, ಯಾರು ಮಾತನಾಡ್ತಿರೋದು? ಉಷಾ ಅಂತ ಮೇಡಮ್. ಉಷಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಮೇಡಮ್. ಬೆಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 14. ಹ್ಮ್, ಹಲೋ, ಹೇಳಿ ಹೇಳಿಮ್ಮ. 14 8 ಹಾ, 1965 ಸರಿ. ಸಮಯ ತಿಳಿಸಿ. ರಾತ್ರಿ 12 ಗಂಟೆ. ರಾತ್ರಿ 12 ಗಂಟೆ. ಎಕ್ಸಾಕ್ಟ್ ಆಗಿ 12 ಗಂಟೆನಾ? 11:55. 11:55. ಎಲ್ಲಿ ಹುಟ್ಟಿದ್ದು? ತುಮಕೂರು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ, ಏನು ಕೇಳಬೇಕಾಯ್ತು? ಆರೋಗ್ಯದ ಬಗ್ಗೆ ಮತ್ತೆ ಜೀವನದ ಬಗ್ಗೆ ಕೇಳ್ಬೇಕಾಯ್ತು. ಜೀವನ ಅಂದರೆ ಏನು ಕೇಳಬೇಕು? ಜೀವನ ಅಂದರೆ ಏನರ್ಥ? ಆರೋಗ್ಯ ಅಂದರೆ ಏನು, ಜೀವನ ಅಂದರೆ ಏನು ನಂಗೆ ಹೇಳ್ಕೊಡಿ. ನಾವು ನನಗಿಂತ ನೀವು 12 ವರ್ಷ ಆರೋಗ್ಯದ ದೊಡ್ಡವರು. ಬಗ್ಗೆನೇ ಹೇಳಿ. ಹಾಂ, ಜೀವನ ಅಂದ್ರೇನು, ಆರೋಗ್ಯ ಅಂದ್ರೇನು? ಆರೋಗ್ಯ ಇದ್ದರೆ ಜೀವನ ಅಲ್ವಾ? ಜೀವನ ಇದ್ದರೂ ಆರೋಗ್ಯ ಇಲ್ಲ ಅಂದರೆ ಜೀವನ ಇಲ್ಲ, ಅಷ್ಟೇ ಅಲ್ವಾ? ಆರೋಗ್ಯ ಜೀವನ. ಹೀಗೆ. ಈಗ ಸದ್ಯಕ್ಕೆ ನಿಮಗೆ ಬುಧ ದಶೆ ಮುಗಿದು ಕೇತು ದಶೆ ಮುಗಿದು 2018ರಿಂದ ಶುಕ್ರ ದಶೆ ನಡೀತಾ ಇದೆ ನೋಡಿ. ಶುಕ್ರ ದಶೆ ನಡೀತಾ ಇದ್ದರೆ ಆರೋಗ್ಯ 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 ಅಂತ ನೋಡಿ. ಯಾರಾದರೂ ಹೇಳಿದ್ರೆ ಶುಕ್ರ ಸೂಪರಾಗಿರಬೇಕು ಅಂತ 5ನೇ ಮನೇಲಿ ಇದೆ, ಆರೋಗ್ಯ ಇದೆ. ಆದರೆ ನಕ್ಷತ್ರದಲ್ಲಿ 4ನೇ ಮನೆ ಬರುತ್ತೆ. ಇಲ್ಲಿ ನಾವು ಹೆಲ್ತ್ ಅಂತ ನಾವು ಚೇಂಜ್ ಮಾಡಿದಾಗ ಅಲ್ಲಿ ರೆಡ್ ಕಾಂಬಿನೇಷನ್ ಬರುತ್ತೆ. 4ನೇ ಮನೆಯನ್ನು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು. ದೀರ್ಘಕಾಲದ ಅನಾರೋಗ್ಯ ಅಂತ ಹೇಳ್ತೀವಿ. ದೀರ್ಘಕಾಲದ ಅನಾರೋಗ್ಯ ಅಂತಂದರೆ ಅದೇನು ಕ್ರೋನಿಕ್ ಅಲ್ಲ, ಜಸ್ಟ್ ಒಂದು ಕಾಲು ನೋವು, ಒಂದು ಸ್ವಲ್ಪ BP, ಈ ಶುಗರು ಅಂತಾರೆ ಲೈಫ್ ಸ್ಟೈಲು, ಆ ಕಾಂಬಿನೇಷನ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. 4, 5 ಮತ್ತು 1 ಕಾಂಬಿನೇಷನ್ ಅಂತ ನೋಡಿದಾಗ ನನ್ನ ಒಂದು ಸಜೆಷನ್ನು ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ದಾನದ ಒಂದು ಪರಿಕಲ್ಪನೆಯಲ್ಲಿ ನೀವು ಗೋಧಿಯನ್ನು ದಾನ ಮಾಡ್ತಾ ಬನ್ನಿ. ಹೀಟ್ ಕಮ್ಮಿ ಆಗುತ್ತೆ, ಬಾಡಿಲಿ ಹೀಟ್ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾರ್ಟ್ ಏರಿಯಾ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಬ್ಲಾಕೇಜಸ್ ಕಾಣಿಸ್ತಾ ಇದೆ, ಯಾಕೆಂದರೆ ಯಾವಾಗ ಸೂರ್ಯ ನಕ್ಷತ್ರಾಧಿಪತಿಯಾಗಿ ಬರ್ತಾನೆ, ಹಾರ್ಟ್ ಏರಿಯಾವನ್ನು ತೋರಿಸ್ತಾನೆ. ಶುಕ್ರ ಸ್ವಲ್ಪ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಕೊಲೆಸ್ಟ್ರಾಲು ಮತ್ತು ಹಾರ್ಟು ಎರಡನ್ನೂ ಕೂಡ ಅವಾಗವಾಗ ಚೆಕ್ ಮಾಡಿಸ್ತಾ ಇರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಈ ವಾಸ್ತು ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಬ್ರೇಕ್ನ ಮುಂಚೆ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗೋದಾದರೆ, ಈ ಸತಿಪತಿ ಗಂಡ ಹೆಂಡತಿಯ ಜಗಳದಲ್ಲಿ ಏನಾಗುತ್ತೆ, ಇದು ಸರ್ವೇ ಸಾಮಾನ್ಯ, ಇದು ಕಾಮನ್ ಆಗಿ ಎಲ್ಲರಿಗೂ ಇರೋದು. ಇದನ್ನು ನಾವು ಜ್ಯೋತಿಷ್ಯರು ಎನ್ಕ್ಯಾಶ್ ಮಾಡ್ಕೊಳ್ಳೋ ಥರ ಮಾತಾಡಬಾರ್ದು. ನೀವು ಎಲ್ಲಿಂದ ಎಲ್ಲೇ ನೋಡಿ ಸತಿಪತಿ ಕಲಹಕ್ಕೆ ಇಲ್ಲಿ ನಮಗೆ ಪರಿಹಾರ ಇದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಡ್ತಾರೆ. ಆ ರೀತಿ 100% ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಪ್ರಯತ್ನ ಒಂದು ಜಾತಕದಲ್ಲಿ ಸ್ಟಾರ್ಟಿಂಗಲ್ಲೇ ಮದುವೆ ವಿಚಾರದಲ್ಲಿ ಇರಬೇಕು ಅಂತ ಹೇಳಾದ ಮೇಲೆ, ಮಾಡ್ಕೊಂಡಾದ ಮೇಲೆ ಬಂದಿರತಕ್ಕಂಥದ್ರಲ್ಲಿ ನಾವು ವಾಸ್ತು ಕರೆಕ್ಷನ್ಸ್ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಒಂದು 30-40% ಬದಲಾಗುತ್ತೆ. ವಾಸ್ತುನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಸೌತ್ ವೆಸ್ಟ್ ಕರೆಕ್ಟಾಗಿರಬೇಕು. ಅಂದರೆ ನೈಋತ್ಯದಲ್ಲೇ ಇರಬೇಕು. ನಾವೇನಾಗಿದ್ದೀವಿ, ಇವತ್ತಿನ ದಿವಸ ಮನೆ ಕಟ್ಬಿಡ್ತೀವಿ, ಮೇಸ್ತ್ರಿ ಕೈಯಲ್ಲಿ ಎಲ್ಲ ತಲೆ ಕೊಟ್ಬಿಡ್ತೀವಿ. ನಾವೆಲ್ಲ ನಮ್ಮ ತಲೆ ಎಲ್ಲ ಇದೆಯಲ್ಲ, ಈ ಮೇಸ್ತ್ರಿ ಕೈಯಲ್ಲಿ ಕೊಟ್ಬಿಡ್ತೀವಿ. ಯಾರೋ ಒಬ್ಬರು ಸಿವಿಲ್ ಇಂಜಿನಿಯರ್ ಕೈಲಿ ಕೊಡ್ತೀವಿ. ಆ ಸಿವಿಲ್ ಇಂಜಿನಿಯರು ಡಿಗ್ರಿ ವೈಸ್ ಅಂತೂ ನೋಡಲ್ಲ. ಪೂರ್ವಕ್ಕೆ ಇದೆ ಇದು ಸೂರ್ಯ ಹುಟ್ಟೋ ಬಾಗಿಲು ಇದೊಂದು ಕಾಮನ್ ವರ್ಡ್ ಎಲ್ಲರಿಗೂ. ಸೂರ್ಯ ಹುಟ್ಟೋ ಬಾಗಿಲೆಲ್ಲ ಚೆನ್ನಾಗಿದ್ದಾರನಪ್ಪ, ನೋಡ್ಕೊಂಬನ್ನಿ. ಹಾಗಿದ್ರೆ ದಕ್ಷಿಣದಲ್ಲಿರೋರು ಯಾರೋ ಕೋಟ್ಯಾಧೀಶರು ಇಲ್ವಾ? ನಾನು ಎಲ್ಲ ಕಾಮನ್ ಪೀಪಲ್ಗೆ ಹೇಳ್ತಾ ಇರೋದು. ಸಾಮಾನ್ಯ ಜನ ನಾವೆಲ್ಲೋ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡಿ ಒಂದು 20,000 25,000 ಸಂಪಾದನೆ ಮಾಡ್ತಾಯಿದ್ದೀವಿ. ಅಂಥವರು ಮುಳುಗೋ ಬಾಗಿಲಿಗೆ ಹೋದರೆ ಮುಳುಗ್ಬಿಡ್ತೀವಿ ಅಂತ ಹೇಳ್ತಿರಲ್ಲ, ಮುಳುಗೋ ಭಾಗದಲ್ಲಿ ಕೋಟ್ಯಾಧೀಶರು ಇಲ್ವಾ? ದಕ್ಷಿಣ ಒಳ್ಳೆಯದಲ್ಲ ಅಂತಂದಾಗ ದಕ್ಷಿಣದಲ್ಲಿ ಕೋಟ್ಯಾಧೀಶರು ಇಲ್ವಾ? ಹಾಗೆ ಪೂರ್ವದಲ್ಲಿ ಶ್ರೀಮಂತನೇ ಇರೋದು, ಬಡವರಿಲ್ವಾ ಇದು ಪೂರ್ವದಲ್ಲಿ? ಹಾಗೆ ಉತ್ತರ ಅಂತ ಹೇಳ್ತೀವಿ, ಉತ್ತರದಲ್ಲಿ ಕೂಡ ಬಡವರಿಲ್ವಾ? ಖಂಡಿತ ಸ್ವಂತ ಮನೆ ಉತ್ತರದಲ್ಲಿ, ಸ್ವಂತ ಮನೆ ಪೂರ್ವದಲ್ಲಿ ಖಂಡಿತ ಬಡವರಿದ್ದಾರೆ. ಹಾಗೆ ಎಲ್ಲ ಕೂಡ ಡೈರೆಕ್ಷನ್ ನೋಡ್ತಾ ಇದ್ದೀರಿ ನೀವು. ಆದರೆ ಯಾವುದೇ ಡೈರೆಕ್ಷನಲ್ಲಿ ವಾಸ್ತು ಪ್ರಕಾರ ಇದೆಯಾ ಅಂತ ನೋಡಿಲ್ಲ ಅಂದರೆ ನೀವು ಪೂರ್ವದಲ್ಲಿದ್ದರೂ ವೇಸ್ಟು, ಉತ್ತರದಲ್ಲಿದ್ದರೂ ವೇಸ್ಟು, ಯಾವ ಡೈರೆಕ್ಷನ್ ಇದ್ದರೂ ಅದೋ ಗತಿನೇ. ಸೈಟ್ ತೊಗೊಳಕ್ಕೆ ಇವತ್ತು ಓಡೋಗ್ತಾ ಇರ್ತೀವಿ,
ಅಲ್ಲಿ ಆ ನ್ಯೂಸ್ ಪೇಪರ್ ನೋಡ್ತೀವಿ, ಇಲ್ಲಿ ನ್ಯೂಸ್ ಪೇಪರ್ ನೋಡ್ತೀವಿ, ಅಲ್ಲಿ ಯಾವುದೋ ಒಂದು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಕರೆಕ್ಟಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮಲ್ಲಿ ಅಥವಾ ಅಲ್ಲಿ ಹೋಗಿ ನೋಡೋ ಟೈಮಲ್ಲಿ ಆ ಸೈಟ್ ಏನಾದ್ರು 0 ಡಿಗ್ರಿ ನಾರ್ತ್ ಇದೆಯಾ ಅಂತ ಚೆಕ್ಕೇ ಮಾಡಲ್ಲ. ಸುಮ್ಮನೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಕಷ್ಟಗಳು ಯಾಕೆ ಬರುತ್ತೆ ಅಂತಂದರೆ, ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಎಲ್ಲ ಹೊಟ್ಟೋಗುತ್ತೆ. ಇವತ್ತೇನೋ ನಾವು ಕೇಳಿರ್ತೀವಿ ಕಿವಿಲಿ, ಇಲ್ಲಿ ಒಂದು ವಾಸ್ತು ಬಗ್ಗೆ ದಿನೇಶ್ ಗುರೂಜಿಗಳು ಹೇಳಿದ್ರು. ಅದಾದ ಮೇಲೆ ಒಂದು 6 ತಿಂಗಳಾದಮೇಲೆ ನಂದು ಹೇಳಿರೋದೇ ಮರ್ತಾಗಿರುತ್ತೆ. ಆ ತೊಗೊಳ್ಳೋ ಜೋಶಲ್ಲಿ ಪೂರ್ವ ತಗೊಳ್ಳಿ, ಉತ್ತರ ತಗೊಳ್ಳಿ, ಅಭಿವೃದ್ಧಿ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ವಾಸ್ತುಶಾಸ್ತ್ರದಲ್ಲಿ ಪೂರ್ವದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಇಲ್ಲವೇ ಇಲ್ಲ. ಉತ್ತರದಲ್ಲಿ ತಗೊಂಡಿದ ತಕ್ಷಣ ನಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಇಲ್ಲ. ನೀವು ಯಾವುದೇ ಡೈರೆಕ್ಷನ್ ತೊಗೊಳ್ಳಿ, ವಾಸ್ತು ಪ್ರಕಾರ ಇದ್ದರೆ ಮಾತ್ರ ಅಭಿವೃದ್ಧಿ. ಇಲ್ಲ ಅಂದರೆ ಈಸ್ಟಲ್ಲಿ ಕಟ್ಟಿರೋರು ಮನೆಯವರು ಮಾರ್ಕೊಂಡು ಹೋಗಿದ್ದಾರೆ, ಉತ್ತರದಲ್ಲಿ ಮನೆ ಎಂಟ್ರೆನ್ಸ್ ಇಟ್ಟವರು ಕೂಡ ಬರ್ಬಾದಾಗ ಹೋಗಿದ್ದಾರೆ. ಸಾಕಷ್ಟು ವಿಚಾರಗಳು ಇದೆ. ಈ ವಿಚಾರದಲ್ಲಿ ಗಂಡ ಹೆಂಡತಿ ಸಮಸ್ಯೆ ಬರ್ತಕ್ಕಂಥದ್ದು ಸೌತ್ ವೆಸ್ಟಲ್ಲಿ ಮತ್ತು ಸೌತ್ ಈಸ್ಟಲ್ಲಿ, ಇವೆರಡೂ ಕಾರ್ನರ್. ಯಾಕಂದರೆ ಸೌತ್ ವೆಸ್ಟು ರಾಹುವಿನ ಆಧಿಪತ್ಯ ಬರುತ್ತೆ, ಅಲ್ಲಿ ಶುಕ್ರನ ಫ್ರೆಂಡ್ ಆಗಿರ್ತಾನೆ, ಅಲ್ಲಿ ಸರಸಕ್ಕೆ ಹೆಚ್ಚು ಒಂದು ಸ್ಥಾನ ಅಂತ ಹೇಳ್ತೀವಿ. ಹಾಗೆ ನಾವು ಈ ಕಡೆ ಬಂದಾಗ, ಒಂದು ಸೌತ್ ಈಸ್ಟಲ್ಲಿ ಬಂದಾಗ, ಅಲ್ಲಿ ಶುಕ್ರನ ಆಧಿಪತ್ಯ ಬಂದರೂ ಕೂಡ ಅಲ್ಲಿ ನಮಗೆ ಗುರುವಿನ ಒಂದು ಇಂಪಾರ್ಟೆನ್ಸ್ ಬರುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ಇಲ್ಲಿ ಒಂದು ಗ್ರಹಗಳನ್ನ ಸೂಚ್ಯಾಂಕ ಮಾಡ್ತಾರೆ, ಸೌತ್ ಈಸ್ಟಲ್ಲಿ ಶುಕ್ರ ಇರಬೇಕು ಅಂತ. ಆ ಸೌತ್ ಈಸ್ಟಲ್ಲಿ ಶುಕ್ರನೇ, ಆದರೆ ಶುಕ್ರನಿಗೆ ಅನುಗುಣವಾಗಿ ಗುರು ಬರಬೇಕು. ಯಾಕಂದರೆ ಗುರು ಊಟದ ವಿಚಾರ ಮತ್ತು ಗಂಡ ಹೆಂಡತಿ ವಿಚಾರದಲ್ಲಿ ಆಶೀರ್ವಾದ ಮಾಡ್ತಕ್ಕಂಥ ಝೋನು. ಸೊ ಈ ಝೋನಲ್ಲಿ ನಾವು ಈ ಫೌಂಡೇಶನ್ ಕಿಟ್ ಆಗಿರಲಿ, ಎಕ್ಸ್ಟರ್ನಲ್ ಕಿಟ್ ಆಗಿರಲಿ, ಇಂಟರ್ನಲ್ ಕಿಟ್ ಆಗಿರಲಿ, ನಾವು ಏನು ಮಾಡ್ತೀವಿ, ಈ ಝೋನ್ಸ್ನೆಲ್ಲ ಕರೆಕ್ಷನ್ ಮಾಡೋಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಿಮಿಟ್ರಿಕಲ್ ವ್ಯಾಲ್ಯೂಸ್ನ ಹಾಕಿರ್ತೀವಿ. ಭಾಳ ಹಿಂದೆ ಎಲ್ಲ ವಾಸ್ತು ಕರೆಕ್ಷನ್ ಮಾಡಿದ್ದೀವಿ, ಅದು ಹಾಕಿದ್ದೀವಿ, ಇದಾಕಿದ್ದೀವಿ, ಆ ಕಲರ್ ಇಟ್ಟಿದ್ದೀವಿ, ಕನ್ನಡಿ ಇಟ್ಟಿದ್ದೀವಿ. ಕನ್ನಡಿ ಇಡಬೇಕಾದ್ರೂ ತುಂಬ ಇಂಪಾರ್ಟೆನ್ಸ್ ಇದೆ. ನೀವೇನಾದ್ರು ನಾರ್ತ್ ಕಡೆ ಏನಾದ್ರು ಅಥವಾ ಈಸ್ಟ್ ಕಡೆ ಕನ್ನಡಿ ಇಟ್ಟರೆ, ನೀವೇನಾದರೂ ಆ ವರಿ ಝೋನಲ್ಲಿ ಏನಾದ್ರು ಇಟ್ಟರೆ, ಹಾಗೆ ನೀವೇನಾದ್ರು ಎಕ್ಸ್ಪೆಂಡಿಚರ್ ಝೋನಲ್ಲಿ ಏನಾದ್ರು ಕನ್ನಡಿ ಇಟ್ಟರೆ, ಅದು ನಾರ್ತ್ ಥರ ಅನಿಸ್ತಾ ಇರುತ್ತೆ. ಅದು ವರಿ ಝೋನಲ್ಲಿ ಇಟ್ಬಿಟ್ಟಿರ್ತೀರ, ಡೆಪ್ತಲ್ಲಿ ಕಾಣಿಸುತ್ತೆ ಕನ್ನಡಿ, ಹೋಯ್ತಲ್ಲಿ ವರಿ ಜಾಸ್ತಿನೇ ಆಗಿಬಿಡುತ್ತೆ, ಚಿಂತೆ ಜಾಸ್ತಿ ಆಗಿಬಿಡುತ್ತೆ. ಈ ರೀತಿ 32 ವಲಯಗಳಲ್ಲೂ ನೋಡಬೇಕು ಅಂತಂದರೆ ವಾಸ್ತುನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಪ್ಲೇಸ್ಮೆಂಟ್ ಮಾಡಿ ಮಾಡಬೇಕು. ಮೊದಲು ಜನ ಏನು ಮಾಡ್ತಾರೆ, ಕಟ್ಟೋದು ವಾಸ್ತು ಪ್ರಕಾರ ಕಟ್ಬಿಡ್ತೀರಾ, ಇದು ಓಕೆ, ಏನೋ ವಾಸ್ತು ಪ್ರಕಾರ 100% ಕರೆಕ್ಟಾಗಿ ನೋಡಿ ಕಟ್ಟಿದ್ದೀವಿ ಅಂತ. ಎರಡನೇ ಪ್ರಾಬ್ಲಮ್ ಏನು ಅಂತಂದರೆ, ನೀವು ಇಡ್ತಕ್ಕಂಥ ಪದಾರ್ಥಗಳಲ್ಲಿ ಎರಡನೇ ಪ್ರಾಬ್ಲಮ್ ಬರುತ್ತೆ. ಫಸ್ಟ್ ಪ್ರಾಬ್ಲಮ್ಮು ಲ್ಯಾಂಡಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ ಅಂತ. ಅದಾದಮೇಲೆ ಮನೆ ಕಟ್ಟಬೇಕಾದ್ರೆ ಕರೆಕ್ಟಾಗಿ ನಾವು 0 ಡಿಗ್ರಿಗೆ ಮಾಡಿ ಎಲ್ಲ ವಲಯಗಳಲ್ಲೂ ಕರೆಕ್ಟ್ ಪ್ಲೇಸ್ಮೆಂಟು, ಈಶಾನ್ಯದಲ್ಲಿ ಏನು ಬರಬೇಕು, ವಾಯುವ್ಯದಲ್ಲಿ ಏನು ಬರಬೇಕು, ಅಡುಗೆ ಮನೆ ಎಲ್ಲಿ ಕರೆಕ್ಟ್ ಝೋನಲ್ಲಿ ಬರಬೇಕು, ಅಲ್ಲಿ ಆಲ್ಟ್ರ್ ಆಗಿದೆಯಾ ಅದನ್ನು ನೋಡಬೇಕು. ಮೂರನೇದು, ಮನೆಗೆ ಹೋಗಾದ್ಮೇಲೆ ಹೆಂಗಂದ್ರಂಗೆ ನಾವು ಐಟಮ್ಸ್ ಇಡೋದಲ್ಲ, ಅಥವಾ ಎಲ್ಲಂದ್ರಲ್ಲಿ ವಾರ್ಡ್ರೋಬ್ ಮಾಡೋದಲ್ಲ, ಎಲ್ಲಂದ್ರಲ್ಲಿ ಕನ್ನಡಿ ಹಾಕೋದಲ್ಲ, ಎಲ್ಲಂದ್ರಲ್ಲಿ ಸ್ಟವ್ ಇಡೋದಲ್ಲ. ಇಲ್ಲೂ ಕೂಡ 3rd ಸ್ಟೆಪ್ ಬರುತ್ತೆ. ಈ 3 ಕೂಡ ಒಂದು ಲೈನಲ್ಲಿ ಬರಬೇಕು ಅಂತಂದರೆ ನೀವು ವಾಸ್ತು ತಜ್ಞರಾಗಿರಬೇಕು. ವಾಸ್ತು ತಜ್ಞರಾಗಿಲ್ಲದೆ ಇರೋ ಕಾರಣ, ಏನು ಗೊತ್ತಿಲ್ಲದೆ ಇರೋ ಕಾರಣ ನಾವು ಮ್ಯಾಕ್ಸಿಮಮ್ ನೀವೆಲ್ಲ ನೋಡಿ ಮಾಡಿದರೂ ಕೂಡ ಎಲ್ಲಾದರೂ ಒಂದು ಕಡೆ ದೋಷ ಇರೋದ್ರಿಂದ ಅಲ್ಲಿ ಫೌಂಡೇಶನ್ ಕಿಟ್ಟು ಹಾಗೆ ನಮ್ಮ ಇಂಟರ್ನಲ್ ಕಿಟ್ಟು ಎರಡೂ ಹಾಕಿದಾಗ ಅಲ್ಲಿ ಕರೆಕ್ಷನ್ ಆಗಿ 0 ಪ್ರಾಬ್ಲಮ್ ಬರ್ತಕ್ಕಂಥದ್ದು ಈಶಾನ್ಯ ವಾಸ್ತು. ಒಳ್ಳೆಯದಾಗಲಿ. ಓಕೆ ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಈ ವಾಸ್ತು ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಗಂಡ ಹೆಂಡತಿ ಮಲಗುವ ಕೋಣೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ತಾವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ ನೋಡಿ, ವಾಸ್ತು ದೋಷ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು ಮುಂಚೆಯೇ ಎಚ್ಚೆತ್ತುಕೊಳ್ಬೇಕಾಗತ್ತೆ. ವಾಸ್ತು ಸರಿಯಾಗಿದ್ದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಕರೆಕ್ಟಾಗಿ ಇರುತ್ತೆ ಅಂತ ಏನು ಹೇಳ್ತಾ ಇರ್ತಾರೆ ಗುರೂಜಿ, ಅದೇ ರೀತಿಯಾಗಿ ನೋಡಿ, ಮನೆ ಕಟ್ಟುವ ಮುನ್ನ ಈ ಒಂದು ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ಆ ಒಂದು ಫೌಂಡೇಶನ್ನ ಕಿಟ್ಟನ್ನು ನೀವು ತೆಗೆದುಕೊಂಡ್ರೆ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಸಮಸ್ಯೆಗಳು ಕೂಡ ತೀರಾ ಕಡಿಮೆ ಆಗುತ್ತೆ. ಇದರಿಂದ ಸಾಕಷ್ಟು ಪ್ಲಸ್ ಪಾಯಿಂಟ್ಗಳು ಕೂಡ ಇದೆ. ನಿಮಗೆ ಮನೆ ಕಟ್ಬಿಟ್ಟಿದ್ದೀವಿ, ಈಗಾಗಲೇ ನಾವು ಫ್ಯಾಕ್ಟ್ರಿಯನ್ನು ಕಟ್ಬಿಟ್ಟಿದ್ದೀವಿ ಅಂತ ಅನ್ನೋರಾದರೆ ಇಂಟರ್ನಲ್ ಕಿಟ್ ಸಿಗುತ್ತೆ, ಅದನ್ನು ನೀವು ತೆಗೆದುಕೊಳ್ಬಹುದು. ಅದೇ ರೀತಿಯಾಗಿ ಇದೇ ಈ ಏಪ್ರಿಲ್ 20ನೇ ತಾರೀಕು
ಸೊ ನಿಮಗೆ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ, ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗುತ್ತೆ. ದಯವಿಟ್ಟು ನೀವು ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ನೋಟ್ ಡೌನ್ ಮಾಡಿಕೊಂಡು ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.